ಕೋಲಾರ ತಾಲೂಕಿನ ಸಿದ್ದನಾಥದಲ್ಲಿ ಮತ್ತೆ ಬೀದಿ ನಾಯಿಗಳ ಅಟ್ಟಹಾಸ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯಕ್ಕೆ 3 ಮೇಕೆಗಳು ಸಾವು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಸಿದ್ದನಾಥ ಗ್ರಾಮದಲ್ಲಿ ಮತ್ತೆ ಬೀದಿ ನಾಯಿಗಳ ಅಟ್ಟಹಾಸ. 3 ಮೇಕೆಗಳು ಸಾವನ್ನಪ್ಪಿ ಇನ್ನೊಂದು ಮೇಕೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬುಧವಾರ ಬೆಳಗ್ಗೆ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ನಡೆದಿದೆ. ಗ್ರಾಮದ ಮಲ್ಲಪ್ಪ, ಭೀಮಪ್ಪ, ಮಾದರ ಅವರಿಗೆ ಸೇರಿದ 3 ಮೇಕೆಗಳು ಸಿದ್ದನಾಥ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಬೀದಿ ನಾಯಿಗಳು ಮೇಕೆಗಳನ್ನ ತಿಂದು ಹಾಕಿವೆ. ಇನ್ನೊಂದು ಮೇಕೆ ಗಂಭೀರವಾಗಿ ಗಾಯಗೊಂಡಿದ್ದು, ಗಾಯಗೊಂಡಿರುವ ಮೇಕೆಗೆ ತಾಲೂಕಿನ ಪಶುವೈದ್ಯಾಧಿಕಾರಿ ವೆಂಕಟೇಶ್ ವಾಲಿಕರ್ ಚಿಕಿತ್ಸೆ ಆರಂಭಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆನಂದ್ ಕೋಟ್ಯಾಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 12 ದಿನಗಳ ಹಿಂದೆ ಇದೇ ಗ್ರಾಮದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಎಂಕಪ್ಪ ಮಳೆಪ್ಪನವರಿಗೆ ಸೇರಿದ 5 ಕುರಿಮರಿಗಳು ಸಾವನ್ನಪ್ಪಿದ್ದಲ್ಲದೆ ಸಿದ್ದರಾಮಪ್ಪ ನಿಡುಗುಂದಿಯವರ ಪುತ್ರಿ ತನುಶ್ರೀ 11 ವರ್ಷ ಶಾಲಾ ಬಾಲಕಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆಗಳು ನಡೆದಾಗ ಬೀದಿ ನಾಯಿಗಳ ಬಗ್ಗೆ ಕ್ರಮ ಕೈಗೊಂಡಿದ್ದರೆ ಈ 3 ಮೇಕೆಗಳು ಇಂದು ಸಾಯುತ್ತಿರಲಿಲ್ಲ. ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆನಂದ್ ಕೋಟ್ಯಾಳ ಬೀದಿ ನಾಯಿಗಳ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಕೂಡಲೇ ಸಂಬಂಧಪಟ್ಟ ಮೇಲಧಿಕಾರಿಗಳು ಬೀದಿ ನಾಯಿಗಳಿಂದ ಹಾನಿಯಾದ ಕುಟುಂಬಕ್ಕೆ ಪರಿಹಾರ ಕಲ್ಪಿಸಬೇಕು. ಬೀದಿ ನಾಯಿಗಳ ಬಗ್ಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಕ್ತ ಸಲಹೆ ನೀಡಿ ನಿರ್ದೇಶನ ನೀಡಬೇಕಿದೆ. ಬೀದಿ ನಾಯಿಗಳಿಂದ ಸಾವನ್ನಪ್ಪಿದ ಕುರಿ ಮೇಕೆಗಳಿಗೆ ಹಾಗೂ ಗಾಯಗೊಂಡಿರುವ ವ್ಯಕ್ತಿಗಳಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪಶು ವೈದ್ಯಕೀಯ ಇಲಾಖೆ ಹಾಗೂ ತಾಲೂಕು ಆಡಳಿತದಿಂದ ಏನು ಪರಿಹಾರ ಘೋಷಣೆ ಮಾಡುತ್ತಾರೋ ಅದನ್ನೇ ನಾವು ಅವರಿಗೆ ಕೊಡಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆನಂದ್ ಕೋಟ್ಯಾಳ ತಿಳಿಸಿದ್ದಾರೆ. ಸದಾಶಿವ ಮೇಲಿನ ಮನೆ, ಜಿಕೆ ನ್ಯೂಸ್ ಕನ್ನಡ, ಕೋಲಾರ. ಅವರು ಸಹಾಯ ಮಾಡ್ಕೊಂಡು ಇಬ್ರು 3 ಕಡೆಯಿಂದ ಆಯ್ತು ಅಂದ್ರೆ ಚಲೋ ಆಗತ್ತೆ. ಮತ್ತು ಮೊದಲು ಪಂಚಾಯತಿಂದ ಏನು ಹಿಡಿತಾರಲ್ಲ ಅವಕ್ಕೆ ಮೊದಲ ರೇಬೀಸ್ ವ್ಯಾಕ್ಸಿನೇಷನ್ ಮಾಡ್ಸೋಣ್ರಿ. ರೇಬೀಸ್ ವ್ಯಾಕ್ಸಿನ್ ಮಾಡಿದ್ರೆ ಮತ್ತು ನಿಮ್ಗೆ ಉಚ್ಚನಾಗಿ ಕಡಿತ ಇವು ಆಡ್ಗೋಲ್ದಾಯ್ತು ರೀ, ಸಣ್ಣ ಕೂಸ್ಗಳಿಗೆ ಕಡಿತಾ ಇದ್ದಾವೆ. ಅವನ್ನ ತಡೆಗಟ್ಟಕ್ಕೆ ರೇಬೀಸ್ ವ್ಯಾಕ್ಸಿನೇಷನು ಮಾಡಿಸ್ಬೇಕಾಗತ್ತೆ. ಒಂದು ಕಡೆ ನೀವು ಪಂಚಾಯತಿಂದ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡಿ ಮಾಡಿಸಿದ್ರೆ ಆ ದಿವಸ ನಾವು ಬಂದು ವ್ಯಾಕ್ಸಿನೇಷನ್ ಮಾಡಿ ಕಳಿಸ್ತೀವಿ. ಅಂದರೆ ಈಗ ರೈತರು ಈಗಾಗಲೇ ಈ ಥರ ಘಟನೆಗಳು ಆದರೆ ಮುಂದೆ ಏನಾದರೂ ಸ್ಕೀಮ್ಗಳು ನಿಮ್ಮಲ್ಲಿ ಬರುವಂಥ ಹೊಸ ಏನಾದರೂ ಯೋಜನೆಗಳು ಸ್ಕೀಮ್ ಇಲ್ರಿ, ಇದು ತೆಗೆದು ಒಕ್ಕಾಟಬೇಕಂತ ವಿಚಾರ ಅದ್ರಿ. ಈಗ ಬೀದಿ ನಾಯಿಗಳು ನಾವೇ ಉಡ್ಸಿದ್ರಿ, ನಾವೇ ಅದಕ್ಕೆ ಊಟಕ್ಕೆ ಹಾಕ್ತೀವಿ. ಅವಾಗ ನಮ್ಮ ಕೈಯಾಗ ಊಟ ಇದ್ದಾಗ ಅದಕ್ಕೆ ಹಾಕ್ತೀವಿ, ಅದನ್ನು ತಿಂತಾವ. ಬಟ್ ಅದಕ್ಕೆ ಯಾವಾಗ ಹಪಾಪಿ ಇರ್ತೈತೋ, ಹಸಿವಾಗುತ್ತೋ ಅವಾಗ ಹಿಂಗೆ ಬಂದು ಅಟ್ಯಾಕ್ ಮಾಡ್ತಾವೆ. ಸೊ ನಾವು ನನ್ನ ಅನಿಸಿಕೆ, ನನ್ನ ಸಲಹೆ ಏನಂತಂದ್ರೆ ಆಲ್ಮೋಸ್ಟ್ ನಾಯಿಗಳನ್ನ ಒಂದೇ ಕಡೆ ಹಾಕ್ತಾ ಬರ್ರಿ. ಊಟ ಗೀಟ ಏನು ಹಾಕೋದಿತ್ತು ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಒಂದು ಸೆಟ್ ಮಾಡಿ. ಈಗ ನೀವು ಚಿಕನ್ ಅಂಗಡಿ ಇರುತ್ತೆ, ಮಟನ್ ಅಂಗಡಿ ಇರುತ್ತೆ, ಅವರು ಆ ಕಡೆ ಒಕ್ಕಾಡ್ತಾರೆ. ಇಲ್ಲಿಗಪ್ಪ ಅಂದ್ರೆ ನಾವು ಕಿರಾಣಿ ಅಂಗಡಿ ಒಳಗೆ ಹೋಗಿರ್ತೀವಿ, ನಾವು ನಾಯಿ ನಿಂತಿದ್ದಾಗ ಬ್ರೆಡ್ ತೊಗೊಂಡು ಹಿಂಗೆ ಒಕ್ಕಾಡ್ತೀವಿ. ಅದು ಏನಾಗುತ್ತೆ, ಅವಾಗ ತಿಂದು ಹೊಟ್ಟೆ ತುಂಬಿಸ್ತೈತಿ. ಬಟ್ ಯಾವಾಗ ಅದಕ್ಕೆ ಹಸಿವಾಗುತ್ತೋ ಅವಾಗ ಏನು ಯಾರೂ ಸಿಗಲ್ವೋ ಆ ಟೈಮ್ ಒಳಗೆ ಇವು ಅಟ್ಯಾಕ್ ಆಗ್ತಿರ್ತಾವೆ. ಅದನ್ನು ತಡೆ ಇಡೋಕೆ ನೀವೇ ಪಂಚಾಯತಿಂದ ಆಯಿತು, ಗ್ರಾಮ ಸಾರ್ವಜನಿಕಂದಾಯಿತು ಒಂದು ಪಾಯಿಂಟ್ ಮಾಡ್ಕೊರಿ. ಆ ಪಾಯಿಂಟ್ ಒಳಗೆ ನೀವು ಅದನ್ನು ನಾಯಿಗಳನ್ನ ಏನೇ ಇದ್ದರೂ ಊಟಕ್ಕೆ ಅಲ್ಲೇ ಹಾಕಬೇಕು. ಹಂಗಾದ್ರೆ ಒಂದು ಸ್ವಲ್ಪ ತಡೆ ಹಿಡಿತೀವಿ. ಇಲ್ಲ ಅಂದ್ರೆ ಇದು ಹಾಗೆ ಕಂಟಿನ್ಯೂಸ್ ಹೋಗ್ಕೊಂಡು. ಇವತ್ತು ಏನು ಬೆಳಿಗ್ಗೆ ಮುಂಜಾನೆ ಈ ಒಂದು ಅಹಿತಕರ ಘಟನೆ ಏನು ನಡೆದೈತೆ ರೀ, ಇದು ತುಂಬ ಆತಂಕಕಾರಿಯಾದಂಥ ಘಟನೆ. ಎಲ್ಲರೂ ಒಂದು ಏನಪ್ಪ ಅಂತಂದ್ರೆ ಒಂದು ಅಪಾಯದ ಮುನ್ಸೂಚನೆ ಅಂತೇಳಿ ಹೇಳ್ಬೋದು. ಈ ಒಂದು ಬೀದಿ ನಾಯಿಗಳ ಹಾಗೂ ಏನು ಸಾಕು ನಾಯಿಗಳ ಹಾವಳಿ ಐತಿ, ಇದು ಪ್ರತಿಯೊಬ್ಬರ ಜವಾಬ್ದಾರಿ ಐತಿ. ಈ ವೈಯಕ್ತಿಕ ಏನು ಬೀದಿ ನಾಯಿಗಳನ್ನು ತಾವು ಯಾರು ಸಾಕಿರ್ತಾರೆ ಅವರು ಕೂಡ ತಮ್ಮ ನಾಯಿಗಳನ್ನು ಹೊರಗಡೆ ಹೋಗಲಾರ್ದಂಗೆ ಅವುಗಳನ್ನು ಕಟ್ಟುವುದಾಗಿರ್ಬೋದು, ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋದಾಗಿರ್ಬೋದು, ಸಾರ್ವಜನಿಕರದು ಕೂಡ ಸಹಕಾರ ಅಗತ್ಯ ಐತಿ. ಈಗ ಗ್ರಾಮ ಪಂಚಾಯತಿಯಿಂದ ತಾವೆಲ್ಲರೂ ಏನು ಸಾರ್ವಜನಿಕರು ಹಿರಿಯರು ಏನು ಒಂದು ಸೂಕ್ತ ಮಾರ್ಗದರ್ಶನ ಏನು ಎಲ್ಲರಿಗೂ ಸಹಕಾರ ಕೈ ಜೋಡಿಸಿದ್ರಿ ಅಂತಂದರೆ ತಾವು ಹೇಳಿದ ಪ್ರಕಾರ ಅದಕ್ಕೆ ಒಂದು ನಾವು ಬೀದಿ ನಾಯಿಗಳನ್ನು ತಡೆಗಟ್ಟಲಿಕ್ಕೆ ನಾವು ಆದಷ್ಟು ಬೇಗನೆ ಅದನ್ನು ಕ್ರಮ ಕೈಗೊಳ್ತೀವಿ ರೀ. ಮತ್ತು ಈಗ ಇದು ಇದೇ ತಿಂಗಳಲ್ಲಿ 2ನೇದು ನನಗೆ ಗೊತ್ತಿರೋ ಪ್ರಕಾರ. ಮುಂದೆಯೂ ಕೂಡ ಇದು ಒಂದು ಚಿಕ್ಕ ಮಕ್ಕಳಿಗೆ ಆಗಲಿ ಮತ್ತೊಂದಾಗಲಿ ಈ ರೀತಿ ಅಹಿತಕರ ಘಟನೆ ಆಗಲಾರ್ದಂಗೆ ನಾವು ಅದನ್ನು ತಡೆಗಟ್ತೀವಿ.
ಈಗಾಗಲೇ ಸರ್ ನೀವು ಆಗೈತೆ ಸರ್ ನೀವು ಪೇಪರ್ ಹಾಕಿದ್ದೆವು ಎಲ್ಲ ಥರ ಆಗೈತೆ ಸರ್ ಇನ್ನೂವರೆಗೆ ಯಾವ ಕ್ರಮ ಕೈಗೊಂಡಿಲ್ಲ ಸರ್ ಕ್ರಮ ಅಂತಂದ್ರೆ ಈಗ ಈಗಾಗಲೇ ಅವರು ಮುನ್ಸಿಪಾಲ್ಟಿ ಮತ್ತು ಚೀಫ್ ಆಫೀಸರ್ ಜೊತೆ ಮತ್ತು ನಾವು ಏನು ತಾಲೂಕಾ ವೈದ್ಯಾಧಿಕಾರಿ ಜೊತೆ ಮಾತಾಡಿದ್ದೀವಿ ರೀ. ಅವರು ಅದಕ್ಕೆ ಏನಪ್ಪ ಅಂತಂದ್ರೆ ನಾಯಿಗಳಿಗೆ ಒಂದು ಸಂತಾನ ಶಸ್ತ್ರಹರಣ ಚಿಕಿತ್ಸೆಯನ್ನು ತಾಲೂಕಾ ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಐತಿ. ಅದನ್ನು ನಾಯಿಗಳನ್ನು ಹಿಡಿದು ಅವನ್ನ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಒಂದು ರೈತರಿಗೆ ಏನು ಪ್ರಯಾಸ ಅದಕ್ಕೆ ಏನಾದರೂ ಇದು ಸರ್ಕಾರದ ಒಂದು ಏನು ನಿಯಮಾವಳಿ ಪ್ರಕಾರ ಅವರು ಪಶುವೈದ್ಯಕೀಯ ಇಲಾಖೆಯಿಂದ ಮತ್ತು ತಾಲೂಕು ಆಡಳಿತ ವತಿಯಿಂದ ಏನು ಪರಿಹಾರವನ್ನು ಘೋಷಿಸ್ತಾರೋ ಅದನ್ನು ನಾವು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.